ಹೊಸ ಲುಕ್, ಪರಿಸರದ ಟಚ್, ನಿಸರ್ಗ ಉಳಿಸಿ ಅನ್ನೋ ಘೋಷವಾಕ್ಯ, ಬೆಳ್ಳಿ ಬಾಲಿಯರ ಜಬರ್ದಸ್ತ್ ಸ್ಟೆಪ್ಸ್. ಇದುವೇ ಈ ಹೊತ್ತಿನ ವಿಶೇಷ ಗರುಡ ಫೆಸ್ಟ್. ಮಾಲ್ ಅಂದ ತಕ್ಷಣ ಕಣ್ಣು ಕೋರೈಸೋ ಬೆಳಕು, ಬಗೆ ಬಗೆಯ ಫ್ಯಾನ್ಸಿ ವಸ್ತುಗಳು, ಬಣ್ಣ ಬಣ್ಣದ ಉಡುಗೆ ತೊಡುಗೆಗಳು ನೆನಪಾಗುತ್ತವೆ. ಆದರೆ ಅಲ್ಲಿ ಕಣ್ಣು ತಂಪಾಗಿಸುವ ಹಸಿರು, ಅರಳಿ ನಿಂತ ಹೂಗಳು, ಕೈ ಬೀಸಿ ಕರೆಯೋ ಸಾಲು ಮರಗಳು ಇದ್ರೆ ಹೇಗಿರುತ್ತೆ? ಅಂತಹದ್ದೊಂದು ಪ್ರಯತ್ನವನ್ನ ಬೆಂಗಳೂರಿನ ಗರುಡ ಮಾಲ್ ಮಾಡಿದೆ. ಬನ್ನಿ ನಾವು ಅಲ್ಲಿಗೆ ಹೋಗಿ ಬರೋಣ. ಮಾಲ್ ಅನ್ನೋದೇ ಆಧುನಿಕ ಜೀವನ ಶೈಲಿಯ ಪ್ರತೀಕ. ಆದರೆ ಮಾಲ್ ಒಂದರಲ್ಲಿ ಕಾಡು ಪ್ರಾಣಿಗಳು, ಸಾಲು ಮರಗಳು, ಇಂಚರಿಸೋ ಹಕ್ಕಿಗಳು ಇರ್ತವೆ ಅಂದರೆ ನೀವು ನಂಬ್ತೀರಾ? ಹಾಗಾದರೆ ಬನ್ನಿ, ಅಂಥದ್ದೊಂದು ಲೋಕಕ್ಕೆ ನಾವು ನಿಮ್ಮನ್ನು ಕರೆದೊಯ್ತೀವಿ. ಈ ಬೃಹತ್ ಆಲದ ಮರ, ನೆಗೆದಾಡೋ ಕೋತಿಗಳು, ಇಂಚರಿಸೋ ಹಕ್ಕಿಗಳು, ಇದನ್ನೆಲ್ಲ ನೋಡಿದರೆ ನಿಮ್ಗೇನು ನೆನಪಾಗತ್ತೆ ಹೇಳಿ? ಬೆಂಗಳೂರಿನ ಪ್ರಖ್ಯಾತವಾದ ದೊಡ್ಡಾಲದ ಮರ ನೆನಪಾಗಲೇಬೇಕು. ಆದರೆ ಇಂಥ ದೊಡ್ಡ ದೊಡ್ಡ ಮರಗಳೇ ಬೆಂಗಳೂರಿನ ಆಸ್ತಿಯಾಗಿದ್ದ ಕಾಲವೂ ಒಂದಿತ್ತು. ಆ ಗತ ವೈಭವವನ್ನ ನೆನಪಿಸಿಕೊಳ್ಳುವಂತೆ ಬೆಳೆದು ನಿಂತಿದೆ ಈ ಆಲದ ಮರ. ಇಲ್ಲೇ ಸುತ್ತಮುತ್ತಲಿನ ಕಾಡುಗಳಲ್ಲೇ ರಾಜಾರೋಷವಾಗಿ ತಿರುಗಾಡುತ್ತಿದ್ದ ಪ್ರಾಣಿಗಳೆಲ್ಲ ಇಲ್ಲಿ ಪ್ರತಿಮೆಗಳಾಗಿ ನಿಂತಿವೆ. ನಮ್ಮ ಜೀವನ ನಮಗೆ ಕೊಡಿ ಎಂದು ಬೇಡಿಕೊಳ್ಳುತ್ತಾ ನಿಂತಿರುವ ಹಾಗಿದೆ ಈ ವನ್ಯ ಮೃಗಗಳ ಸಂತತಿ. ಒಂದೊಂದು ಪ್ರಾಣಿ ಪ್ರತಿಮೆಯು ಏನೋ ಹೇಳುತ್ತೆ, ಅದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ಅಷ್ಟೇ. ಇಂದು ಮಾಲ್ಗಳಿಗೆ ನುಗ್ಗಿರುವ ಈ ಹೆಬ್ಬಾವು ನಾಳೆ ನಮ್ಮ ಮನೆಗೆ ಬರಬಹುದು. ಏಕೆಂದ್ರೆ ಅದಕ್ಕೆ ವಾಸಿಸಲು ಈಗ ಕಾಡೇ ಉಳಿದಿಲ್ಲವಲ್ಲ. ಇದು ನೋಡಿದ ಜನರ ಕಲ್ಪನೆ. ದಂತದ ಆಸೆಗಾಗಿ ಕಾಡಿಗೆ ನುಗ್ಗಿ ದೈತ್ಯ ಆನೆಯನ್ನೇ ಮನುಷ್ಯ ಕೊಲ್ಲುವ ಚಿತ್ರ ಮನುಷ್ಯನ ನಾಗರಿಕ ವರ್ತನೆಯನ್ನೇ ಅಣಗಿಸುವಂತಿದೆ. ಅನಗತ್ಯವಾಗಿ ಮೊಬೈಲ್ನಲ್ಲಿ ಗಂಟೆಗಟ್ಟಲೆ ಹರಟೆ ಹೊಡೆಯೋರಿಗೆ ಇಲ್ಲೊಂದು ಮೆಸೇಜ್ ಇದೆ. ಅತಿಯಾದ ಮೊಬೈಲ್ ಬಳಕೆ, ಹೆಚ್ಚುತ್ತಿರೋ ಮೊಬೈಲ್ ಟವರ್ನಿಂದಾಗಿ ಪರಿಸರದಲ್ಲಿ ವಿಕಿರಣ ಹೆಚ್ಚಾಗ್ತಾ ಇದೆ. ಸುಂದರವಾಗಿ ಬೆಳೆದು ನಿಂತ ಮರವೊಂದು ಬರಡಾಗ್ತಿದೆ. ಅದರಲ್ಲಿದ್ದ ಹಕ್ಕಿಗಳ ಕಲರವ ಕಾಣೆಯಾಗ್ತಿದೆ. ಹಸಿರು ವೃಕ್ಷಗಳು, ಪ್ರಾಣಿ ಪಕ್ಷಿಗಳೇ ಇಲ್ಲದೆ ಇರೋ ಲೋಕ ಹೇಗಿರುತ್ತೆ ನೀವೇ ಊಹಿಸಿ. ಅಂಥದ್ದೊಂದು ಲೋಕ ಇರೋದೇ ನಿಜ. ಆದರೆ ಅಲ್ಲಿ ಮನುಷ್ಯ ಹೀಗೆ ಸ್ಪೈಡರ್ ಮ್ಯಾನ್ನಂತೆ ಒಂದು ಕಟ್ಟಡದಿಂದ ಮತ್ತೊಂದು ಕಟ್ಟಡಕ್ಕೆ ಹಾರುತ್ತಾ ಬದುಕಬೇಕಾಗತ್ತೇನೋ. ಆದರೆ ನಮ್ಮ ಭೂಮಿ ಯಾವತ್ತೂ ಅಂಥ ಲೋಕ ಆಗೋದು ಬೇಡವೇ ಬೇಡ ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾಮನ್ ಮಂಜು ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನಿಸರ್ಗವನ್ನ ರಕ್ಷಿಸಿ ಅನ್ನೋ ಕಲ್ಪನೆಯೊಂದಿಗೆ ಹೀಗೆ ರಸವತ್ತಾಗಿ ರೂಪಿಸಿದ ಕೀರ್ತಿ ಸಲ್ಲೋದು ಗರುಡ ಮಾಲ್ಗೆ.
ಮನರಂಜನೆಯನ್ನ ಅರಸಿ ಬರೋ ಗ್ರಾಹಕರಿಗೆ ಸಾಮಾಜಿಕ ಅರಿವು ಮೂಡಿಸುವ ಇವರ ಪ್ರಯತ್ನ ಈ ಸುಂದರ ಕಲ್ಪನೆಯ ಹಿಂದಿದೆ. ಬಣ್ಣ ಬಣ್ಣದ ಸಾಲು ಮರಗಳು ಗ್ರಾಹಕರನ್ನ ಕೈಬೀಸಿ ಕರೆಯುತ್ತವೆ. ಮಾಲ್ನ ಮುಂದಿರುವ ಆಲದ ಮರದ ಮೇಲೆ ಕುಳಿತಿರುವ ಕೃತಕ ಕೋತಿಗಳು ಗ್ರಾಹಕರನ್ನ ಸ್ವಾಗತಿಸುತ್ತವೆ. ಒಳಹೊಕ್ಕವರಿಗೆ ಕಾಣುವುದು ಖಗ ಪಕ್ಷಿಗಳ ಕಲರವ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಗರುಡ ಮಾಲ್ ಪ್ರತಿ ವರ್ಷ ಗರುಡ ಫೆಸ್ಟ್ ಎನ್ನುವ ಹೆಸರಲ್ಲಿ ಆಕರ್ಷಕ ಉತ್ಸವ ಹಮ್ಮಿಕೊಳ್ಳುತ್ತದೆ. ಈ ವರ್ಷ ನಿಸರ್ಗ ಉಳಿಸಿ ಎಂಬ ಘೋಷ ವಾಕ್ಯದೊಡನೆ ತಮ್ಮ ಮಾಲಿಗೆ ಹೊಸ ಲುಕ್ ಕೊಟ್ಟು ಗ್ರಾಹಕರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದೆ. ಈ ಸಾರಿ ಏನಾಗಿದೆ ಅಂದರೆ ಪ್ರಪಂಚದಾದ್ಯಂತ 700 ಕೋಟಿ ಜನಸಂಖ್ಯೆಯನ್ನು ದಾಟಿರೋದ್ರಿಂದ ಅದರ ಮೇಲಾಗುವಂಥ ಪರಿಣಾಮಗಳು ಅಂದರೆ ಮರಗಳನ್ನ ಕಡಿದಿದ್ದಾರೆ, ಪ್ರಾಣಿ ಪಕ್ಷಿಗಳನ್ನ ಕೊಲ್ತಾ ಇದ್ದಾರೆ, ನೀರು ಸ್ಕೇರ್ಸಿಟಿ ಆಗ್ತಾ ಇದೆ. ಇದನ್ನೆಲ್ಲ ನಮ್ಮ ಮುಂದಿನ ಜನ್ರೇಷನ್ಗೆ ಉಳಿಸ್ಕೊಡೋ ಉದ್ದೇಶದಿಂದ ಸೇವ್ ದ ಅರ್ತ್ ಅಂತ ಒಂದು ಕಾನ್ಸೆಪ್ಟ್ನ ಇಟ್ಟು ಮರಗಳನ್ನ ಯಾಕೆ ಕಡಿಬಾರ್ದು, ನೀರನ್ನ ಯಾವ ರೀತಿ ಯೂಸ್ ಮಾಡ್ಬೋದು, ಪಕ್ಷಿಗಳು ಎಷ್ಟು ಇಂಪಾರ್ಟೆಂಟ್ ಮನುಷ್ಯನ ಲೈಫ್ಗೆ, ಪ್ರಾಣಿಗಳು ಎಷ್ಟು ಇಂಪಾರ್ಟೆಂಟು, ಈ ಕಾನ್ಸೆಪ್ಟ್ಗಳನ್ನೆಲ್ಲ ಇಟ್ಕೊಂಡು ಸೇವ್ ದ ಅರ್ತ್ ಅಂದ್ಬಿಟ್ಟು ದ ಗ್ರೇಟ್ ಗರುಡ ಶಾಪಿಂಗ್ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ. ಇಡೀ ಮಾಲ್ಗೆ ಕಾಡಿನ ಟಚ್ ಕೊಟ್ಟು ಮಾಲ್ನ ಸ್ವರೂಪವನ್ನೇ ಬದಲಿಸುವುದು ಸುಲಭದ ಕೆಲಸವಲ್ಲ. 60 ಜನ ಕೆಲಸಗಾರರ 2 ತಿಂಗಳ ಶ್ರಮ ಇದರ ಹಿಂದಿದೆ. ಯಾವುದಕ್ಕೂ ಪ್ಲಾಸ್ಟಿಕ್ ಬಳಸದೆ ಪರಿಸರ ಸ್ನೇಹಿ ವಸ್ತುಗಳನ್ನೇ ಬಳಸಿ ರೂಪಿಸಿದ್ದು ಇದರ ಹೆಗ್ಗಳಿಕೆ. ಚಿಣ್ಣರಿಗೆ ಥ್ರಿಲ್ ನೀಡುವ ಇಲ್ಲಿಯ ಪ್ರಾಣಿ ಪಕ್ಷಿಗಳು ದೊಡ್ಡವರನ್ನ ಗತಕಾಲಕ್ಕೆ ಕೊಂಡೊಯ್ಯುವಂತಿದೆ. ಮಾಲ್ಗೆ ಕಾಲಿಡುವ ಪ್ರತಿಯೊಬ್ಬರಿಗೂ ನಿಸರ್ಗದ ಸಮತೋಲನದ ಮಹತ್ವ ಅರಿವಾಗುವಂತಿರಬೇಕು ಅನ್ನೋದು ಈ ಪರಿಕಲ್ಪನೆಯ ಉದ್ದೇಶ. ನಮ್ಮೆಲ್ರಿಗೂ ಗೊತ್ತು ಗ್ಲೋಬಲ್ ವಾರ್ಮಿಂಗ್ ಎಷ್ಟಾಗ್ತಾ ಇದೆ ಅಂತ. ಸೊ ಈ ಥರ ಕಾಸ್ಗಳಿಂದ ಹೆಚ್ಚೆಚ್ಚು ಗಿಡಗಳು ನೆಟ್ಟು ಮರಗಳಾಗಿ ಮತ್ತೆ ನಮ್ಮ ಬ್ಯಾಂಗ್ಳೂರು, ನಮ್ಮ ಕರ್ನಾಟಕ, ಇಡೀ ನಮ್ಮ ದೇಶ ಗ್ರೀನ್ರಿ ಆದರೆ ತುಂಬ ಒಳ್ಳೆಯದು, ಫಾರೆಸ್ಟ್ ಜಾಸ್ತಿ ಆದರೆ ತುಂಬ ಒಳ್ಳೆಯದು. ಕಾಂಕ್ರೀಟ್ ಕಾಡಿನಲ್ಲಿ ಕಳೆದು ಹೋದವರನ್ನ ಮತ್ತೆ ನೈಸರ್ಗಿಕ ಚೆಲುವಿನತ್ತ ಸೆಳೆಯೋದು ಇದರ ಉದ್ದೇಶ. ಸಾಮಾಜಿಕ ಅರಿವು ಹೆಚ್ಚಿಸುವ ಇಂಥ ಪ್ರಯತ್ನಗಳು ಮಾಲ್ನ ಅಂದ ಹೆಚ್ಚಿಸುವುದರೊಂದಿಗೆ ಹೊಸ ಲುಕ್ ಕೊಟ್ಟಿದೆ. ಮಾಲ್ನೊಳಗೆ ಕಮಾಲ್ ಮಾಡುವ ಗರುಡ ಫೆಸ್ಟ್ ನೋಡಿದ್ರಲ್ಲ. ಫೆಸ್ಟ್ ಅಂದಮೇಲೆ ಅದರಲ್ಲಿ ಸಂತಸ, ಸಂಭ್ರಮ ಇರಲೇಬೇಕು. ರಾತ್ರಿಯ ರಂಗಿನೊಂದಿಗೆ ಗ್ರಾಹಕರ ಮನಸೆಳೆಯುವ ಸಾಂಸ್ಕೃತಿಕ ಸರಗಳಗಳ ಸಮ್ಮಿಲನ ಇಲ್ಲಿದೆ. 1, 2, 3, 4 ಹೀಗೆ ರ್ಯಾಂಪ್ ಮೇಲೆ ಬೆಕ್ಕಿನ ಹೆಜ್ಜೆಯ ಗತ್ತು ನೋಡಿದವರಿಗೆ ಗೊತ್ತು. ಈ ಲಲನೆಯರು ಸ್ಟೈಲಿಶ್ ಉಡುಗೆ ತೊಟ್ಟಿದ್ರು ಅವೆಲ್ಲ ಶುದ್ಧ ಹತ್ತಿ ಬಟ್ಟೆಗಳು. ತಳುಕು ಬಳುಕು ನಡಿಗೆಯಲ್ಲಿ ಮಿಂಚುವ ಈ ನೇರಿಯರು ಧರಿಸಿದ ಬ್ಯಾಗ್ಗಳು ಅಪ್ಪಟ ಪರಿಸರ ಸ್ನೇಹಿ. ನೋಡುಗರ ಕಣ್ಣು ತಂಪು ತಂಪು. ರಾತ್ರಿ ಹುಡುಗಿಯಲ್ಲೂ ಆಕರ್ಷಕವಾಗಿ ಕಾಣುವುದನ್ನು ತೋರಿಸಿಕೊಟ್ರು ಈ ಬೆಡಗಿಯರು. ಚಂದದ ಬಟ್ಟೆ ತೊಟ್ಟು ತನ್ನ ವಿಭಿನ್ನ ನೋಟದೊಂದಿಗೆ ಜನರ ಮನಸೆಳೆದಿದ್ರು. ರ್ಯಾಂಪ್ ಮೇಲಿನ ಭಿನ್ನಾಣದ ನಡಿಗೆಗೆ ಮನಸೋಲುವವರು ಒಂದೆಡೆಯಾದ್ರೆ ಇತ್ತ ಬೇರೆಯದೇ ಲೋಕವಿತ್ತು.
ಶಾಲಾ ಮಕ್ಕಳೊಂದಿಗೆ ಬೆಲ್ಲಿ ಬಾಲಿಯರು ಜಬರ್ದಸ್ತ್ ಸ್ಟೆಪ್ ಹಾಕಿದ್ರು. ಶಕೀರಾಳ ಸುಂದರ ಹಾಡಿಗೆ ಮೈ ಕುಲುಕಿಸಿದ್ರು. ಪರಿಸರ ಸ್ನೇಹಿ ಜೀವನ ಶೈಲಿಯನ್ನ ಅಳವಡಿಸಿಕೊಂಡು ಜೀವನದಲ್ಲಿ ಮೋಜು ಮಜಾ ಮಸ್ತಿಗೂ ಅವಕಾಶವಿದೆ ಎಂದು ತೋರಿಸಿಕೊಟ್ಟಿದ್ದು ಗರುಡ ಮಾಲ್ನ ಈ ಫ್ಯಾಷನ್ ಶೋ. ಶ್ರೇಯಾ ಶೆಟ್ಟಿ, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು. ಒಟ್ಟಾರೆ ಗರುಡ ಮಾಲ್ಗೆ ಹೋದವರಿಗೆ ಒಂದು ಹೊಸ ಲೇಖವೇ ಕಾಣಸಿಗುತ್ತೆ. ವೀಕೆಂಡ್ನಲ್ಲಿ ಹೋದರೆ ಮಸ್ತ್ ಮಜಾ ಮಾಡೋದರ ಜೊತೆಗೆ ಪರಿಸರ ಸಂರಕ್ಷಣೆಯ ಅರಿವಾಗುತ್ತೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.